ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ಸ್ ಚಾನಲ್. ನಿನ್ನೆ ಹೊನ್ನಾಳಿಯಲ್ಲಿ 25ನೇ ಕಾರ್ಗಿಲ್ ವಿಜಯ್ ದಿವಸ ಆಚರಣೆ. ವಾಸಪ್ಪ ಎಂ. ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ರಾಜ್ಯ ಸಂಚಾಲಕರು ಹಾಗೂ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕು ಮಾಜಿ ಸೈನಿಕರ ಸಂಘದ ಗೌರವ ಅಧ್ಯಕ್ಷರು, ನಿವೃತ್ತ ಸೇನಾಧಿಕಾರಿಗಳು ಇವರ ನೇತೃತ್ವದಲ್ಲಿ ನಡೆದ ಕಾರ್ಗಿಲ್ ವಿಜಯೋತ್ಸವ 25ನೇ ವಿಜಯ ದಿನವನ್ನು ಹೊನ್ನಾಳಿಯ ಕನಕದಾಸ ವೃತ್ತದಿಂದ ಬೈಕ್ ರ್ಯಾಲಿ ಮೂಲಕ ಮೆರವಣಿಗೆ ಮಾಡಿ ಹೊನ್ನಾಳಿಯಲ್ಲಿರುವ ಸೈನಿಕ ಪ್ರತಿಮೆಯವರೆಗೆ ಹೋಗಿ ಅಲ್ಲಿ ಹುತಾತ್ಮ ಯೋಧರಿಗೆ ಗೌರವ ವಂದನೆ ಸಲ್ಲಿಸಲಾಯಿತು. ಮೆರವಣಿಗೆಯಲ್ಲಿ ಹೊನ್ನಾಳಿ, ನ್ಯಾಮತಿಯ ಮಾಜಿ ಸೈನಿಕರು, ಪೊಲೀಸ್ ಇಲಾಖೆ ಅಧಿಕಾರಿಗಳು, ಅಭಿಮಾನಿಗಳು, ಸಾರ್ವಜನಿಕರು ಭಾಗವಹಿಸಿದ್ದರು. ಇದು ನಮ್ಮ GBH63 ಅಪ್ಡೇಟ್ಸ್ ಚಾನಲ್. ದಯಮಾಡಿ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇಂದು ನಾವು 25ನೇ ವರ್ಷದ ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಆತ್ಮೀಯರೇ, ಕಳೆದ 25 ವರ್ಷದ ಹಿಂದೆ ನಮ್ಮ ಪಕ್ಕದ ಶತ್ರು ದೇಶವಾದಂಥ ಪಾಕಿಸ್ತಾನ ಅದರ ಸೈನಿಕರು ಏನು ಶತ್ರುಗಳು 15,000 ಅಡಿ ಎತ್ತರದ ಈ ಕಾರ್ಗಿಲ್ ಹಿಲ್ನಲ್ಲಿ ಅವಿತುಕೊಂಡು ನಮ್ಮ ದೇಶದ ಗಡಿಭಾಗವನ್ನು ಆಕ್ರಮಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ರು. ಇದು ನಮ್ಮ ಒಬ್ಬ ಭಾರತ ದೇಶದ ಏನು ಕುರಿ ಕಾಯುವಂಥ ಯುವಕ ಅವನ ಕಣ್ಣಿಗೆ ಬಿದ್ದಾಗ ಅವನು ತಕ್ಷಣ ಬಂದು ಅಲ್ಲಿ ಇರುವಂತಹ ನಮ್ಮ ಯೋಧರ ಕ್ಯಾಂಪ್ನಲ್ಲಿ ವಿಷಯಗಳನ್ನು ತಿಳಿಸಿದಾಗ ಅಲ್ಲಿ ಇದ್ದಂತಹ ಕಮಾಂಡರ್ಸ್ಗಳು ಅದರ ಬಗ್ಗೆ ಎಲ್ಲ ಕೂಲಂಕುಷವಾಗಿ ತಿಳಿದುಕೊಂಡು ಒಂದು ಒಳ್ಳೆಯ ಪ್ಲಾನನ್ನು ಮಾಡಿ ಅದರ ಬಗ್ಗೆ ಹೋರಾಟವನ್ನು ಮಾಡೋದಕ್ಕೆ ಕೈಗೊಂಡು ಆ ಒಂದು ಹೋರಾಟದಲ್ಲಿ ನಮ್ಮ ಸುಮಾರು 530 ಯೋಧರು ಹುತಾತ್ಮರಾಗಿದ್ದಾರೆ, ಸಾವಿರಾರು ಜನ ಗಾಯಾಳುಗಳಾಗಿದ್ದಾರೆ. ಆ ಒಂದು ಅತಿ ಎತ್ತರವಾದಂಥ ಪ್ರದೇಶದಿಂದ ಹೋರಾಟವನ್ನು ಮಾಡಬೇಕಂದ್ರೆ ತುಂಬ ಕಷ್ಟದ ಕೆಲಸ. ಏಕೆಂದರೆ ಈಗ ಮೇಲಿಂದ ನಿಂತು ನಾವು ಗುರಿ ಇಟ್ಟು ನಾವು ಯಾರನ್ನಾದರೂ ಶೂಟ್ ಮಾಡ್ಬೋದು, ಆದರೆ ನಾವು ಕೆಳಗಿಂದ ಹೋಗುವಾಗ ಅವರು ಏನು ನಮಗೆ ಕಾಣಿಸ್ತಾ ಇದೆಯಲ್ಲ ಅಂಥ ಒಂದು ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿ ಇರುವಂತಹ ಈ ಕಲ್ಲು ಬಂಡೆಗಳ ಒಂದು ಸಹಾಯದಿಂದ ನಾವು ಅತಿ ಎತ್ತರಕ್ಕೆ ತಲುಪಿತಿ ಅದರ ನಂತರ ನಾವು ಅವರನ್ನು ಸದೆ ಬಿಡುವಂಥ ಕೆಲಸ ಆಗಬೇಕಾಯಿತು. ಅದ್ರ ಜೊತೆಗೆ ನಮ್ಮ ಬೋಫೋರ್ಸ್ಗಳು, ಆರ್ಟಿಲರಿ ಗನ್ಗಳು ಸಹಾಯದಿಂದ ನಾವು ಅವರನ್ನು ಸದೆ ಬೆಳೆದು ಅದರ ನಂತರ ಲಾಸ್ಟಲ್ಲಿ ಒಂದು ಆಕ್ರಮಿಸಿಕೊಂಡಂತಹ ಸೈನಿಕರನ್ನು ಅವರ ಶತ್ರುಗಳನ್ನು ಹೋರಾಡಿ ಅವರನ್ನು ಸದೆ ಬೆಳೆದ ತದನಂತರದಲ್ಲಿ ನಾವು ವಿಜಯವನ್ನು ಸಾಧಿಸ್ತೇವೆ. ಆ ಒಂದು ವಿಜಯೋತ್ಸವವನ್ನು ನಾವು ಎಲ್ಲ ಒಂದು ಇಂದಿನ ಯುವ ಪೀಳಿಗೆಗೆ ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ಒಂದು ವಿಜಯೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ಎಲ್ಲ ಸ್ಥಳೀಯರು, ಶಾಲಾ ಮಕ್ಕಳು ಮತ್ತು ಮಾಧ್ಯಮ ಮಿತ್ರರು ನಮ್ಮ ಎಲ್ಲರಿಗೂ ಸಹ ಈ ಪ್ರತಿ ಸಾರಿನೂ ಸಹ ಒಂದು ಒಳ್ಳೆಯ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅವರೆಲ್ಲರಿಗೂ ಸಹ ಈ ಒಂದು ದಿನದಂದು ಎಲ್ಲರಿಗೂ ಸಹ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಹುತಾತ್ಮರಾದ ವೀರ ಯೋಧರಿಗೆ ಜೈ, ಹುತಾತ್ಮರಾದ ವೀರ ಯೋಧರಿಗೆ ಜೈ, ಕಾರ್ಗಿಲ್ನಲ್ಲಿ ಹುತಾತ್ಮರಾದ ವೀರ ಯೋಧರಿಗೆ ಜೈ. ವಂದೇ 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 ಭಾರತ್ ಮಾತಾ ಕಿ ಜೈ. ಜೈ ಜವಾನ್, ಭಾರತ್ ಮಾತಾ ಕಿ. ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ವಂದೇ ವಂದೇ